ಆಡುವಂತಹ ನಮ್ಮ ನಾಡಲ್ಲಿ ಒಂದು ಹೆಣ್ಣಿನ ಬಗ್ಗೆ ಈ ರೀತಿಯಾಗಿ ಮಾತನಾಡಿದಂಥದ್ದು ಎಷ್ಟು ಸರಿ? ನಿಜಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ಧ್ರುವಂತ್ ಅವರು ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು? ಹೇಳೋರು ಕೇಳೋರು ಇಲ್ವಾ? ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಧ್ರುವಂತ್? ಏನಾಗಿದೆ? ಆರ್ ಯು ಓಕೆ? ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅಂತ ಕರಿತೀವಿ. ಇದನ್ನು ಓದೋದಕ್ಕೆ ನನಗೂ ಕೂಡ ಬೇಸರ ಆಗುತ್ತೆ. ಬೇಡವಾಗದೇ ಇರೋದನ್ನ ಕಟ್ ಮಾಡಿ ಬಿಸಾಕ್ತಾರೆ. ನೋಬಡಿ ಈಸ್ ಗೆಟಿಂಗ್ ವೆರಿ ಫ್ರೆಶ್. ಫ್ರೆಶ್ ಆರ್ ನಾಟ್, ಆರ್ ಯು ಗಿವಿಂಗ್ ದ ಸರ್ಟಿಫಿಕೇಟ್ಸ್? ನಿಮ್ಗೆ ಏನಾದರೂ ಸರ್ಕಾರನೋ ಅಥವಾ ಯಾವುದಾದ್ರೂ ಒಂದು ಅಥಾರಿಟಿನೋ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಕೊಂಡು ಕೂತ್ಕೊಳ್ಳಪ್ಪ ಅಂತ ನಿಮ್ಗೇನು ಅಧಿಕಾರ ಕೊಟ್ಬಿಟ್ಟಿದಾರಾ? ಬಟ್ಟೆ ಮೇಲೆ ಮುಳ್ಳು ಬಿದ್ರು ಕೂಡ, ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು ಕೂಡ ಹರಿಯೋದು ಬಟ್ಟೆನೆ ಅಂತ. ವಂಶೋದ್ಧಾರಕ ಬೇಕು, ನಮ್ಮ ವಂಶವನ್ನ ಮುಂದುವರಿಸೋರು ಬೇಕು. ಆ ರೀಸನ್ಗಷ್ಟೇ ಮದುವೆ ಆಗ್ಬೇಕಷ್ಟೇ. ಎಲ್ಲ ಮುಗ್ದೋಗಿರುತ್ತೆ ಮೊದಲೇನೆ. ಲವ್ ಮಾಡ್ಬಿಡ್ತಾರೆ, ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ, ಆಮೇಲೆ ಮದುವೆ ಆಗ್ತಾರೆ. ಯಾವುದನ್ನು ಜನರಲೈಸ್ ಮಾಡ್ತಿದ್ದೀರಾ ಗುರು ನೀವು? ನಿಮ್ಗೆ ಈ ವಿಚಾರವನ್ನ ಮಾತನಾಡುವಂತ ಹಕ್ಕನ್ನು ಕೊಟ್ಟಿದ್ಯಾರು? ಆ ಹಕ್ಕು ಇದೆಯಾ ನಜ್ಮಾ ಅವರಿಗೆ? ಖಂಡಿತವಾಗ್ಲೂ ಇಲ್ಲ. ಹಾಕೋ ಬಟ್ಟೆ ಸರಿ ಇರಲ್ಲ ಹೆಣ್ಮಕ್ಳು, ಹಾಗಿದ್ರೆ ಸೀರೆ ಉಟ್ಕೊಂಡವ್ರ ಮೇಲೆ ಆಗಲ್ವಾ? ಆ ಒಂದು ಭಾವನೆ, ಆ ಒಂದು ಎಮೋಷನ್, ಅದನ್ನೇ ಒಂದು ಕೆಟ್ಟದಾಗಿ ಬಿಂಬಿಸುವಂತಹ ಕೆಲಸವನ್ನ ಯಾಕೆ ಮಾಡಬೇಕು? ಮುದ್ದಣ್ಣ ಮನೋರಮೆ ಎಂಥ ಅದ್ಭುತವಾದ ಉದಾಹರಣೆ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ. ಇಂಥ ಒಂದು ಪರಂಪರೆಯ ಬಗ್ಗೆ ಮಾತಾಡ್ತಾ ನೀವು ಆ ಪರಂಪರೆಯನ್ನ ಕೂಡ ದೂಷಿಸುವಂತಹ ಒಂದು ದಾಟಿಯಲ್ಲಿ ನೀವು ಮಾತಾಡಿದ್ದೀರಾ. ತಿಳಿದು ಮಾತಾಡಿದಿರೋ, ತಿಳಿದೇ ಮಾತಾಡಿದಿರೋ. ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನುವಂಥದ್ದು ಇದಕ್ಕೆ ಹೇಳ್ತಾರೆ ಅಂತ ಅನ್ಸುತ್ತೆ. ಯಾಕೆ ಈ ರೀತಿಯಾಗಿ ಹುಡುಗರ ಮನಸ್ಥಿತಿ ಬರೋದಕ್ಕೆ ಕಾರಣ ಏನು? ಇವಾಗ ಧ್ರುವಂತ್ ಅವರು ನೇರವಾಗಿ ಬಂದು ನಾನು ಫಿಲ್ಟರ್ಲೆಸ್ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಿದ್ದಾರೆ ಸಂದರ್ಶನ ಒಂದರಲ್ಲಿ. ಸೊ ಇದೇ ರೀತಿಯಾದಂತಹ ಮನಸ್ಥಿತಿ ಇರುವಂತಹ ಹುಡುಗರುಗಳು ಇರಬಹುದಲ್ವಾ? ಯಾಕೆ ಈ ರೀತಿಯಾಗಿ ಇರಬಹುದು ಅಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಈ ತರ ನೆಗೆಟಿವ್ ಮನಸ್ಥಿತಿಗಳು ಯಾರಿಗಿದೆ ಅಂಥವರೇ ಹೆಚ್ಚು ಈ ಕ್ರೈಮ್ಸ್ಗಳಲ್ಲಿ ಭಾಗಿಯಾಗೋದು. ನೀವು ಇವಾಗ ನೋಡಿ, ನಾನು ತುಂಬಾ ಜನರ ಜೊತೆ ಮಾತಾಡಿ ಯಾಕಪ್ಪ ಹೊಡಿತೀಯಾ ಅಂತಂದ್ರೆ ಅವನ ಹತ್ರ ಏನೂ ಪ್ರೂಫ್ ಇರಲ್ಲ. ಹೆಂಡತಿ ಫೋನ್ ಯೂಸ್ ಮಾಡ್ತಾಳೆ, ಅವಳು ಯಾಕೆ ಯೂಸ್ ಮಾಡಬೇಕು, ಅದಕ್ಕೆ ಹೊಡೆದ್ಬಿಟ್ಟೆ. ಓಕೆ, ಫೋನ್ ಯೂಸ್ ಮಾಡೋದು ಅವಳು ಅವ್ರ ಕುಟುಂಬದವ್ರ ಜೊತೆ ಮಾತಾಡ್ತಿರ್ತಾಳೆ, ತಾಯಿ ತಂಗಿ ಅಕ್ಕ. ಇಟ್ಸ್ ಅ ಬೇಸಿಕ್ ನೀಡ್. ಅನುಮಾನ, ಗುಮಾನಿ, ಈ ಹುಳ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅವ್ರ ಅಪ್ಬ್ರಿಂಗಿಂಗ್ ಹಂಗಿರುತ್ತೆ, ಅವ್ರ ಸಮಾಜ ಅದನ್ನ ಹೇಳ್ಕೊಡ್ತಿರುತ್ತೆ. ಸಮಾಜದಲ್ಲಿ ಸುತ್ತಮುತ್ತ ಸ್ನೇಹಿತರ ವಲಯ ಇವೆಲ್ಲ ಸೈಕಾಲಜಿಕಲಿ ಅವ್ರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಆ ಪ್ರಭಾವದ ಕಾರಣದಿಂದಾಗ ಅವ್ರು ಏನ್ ಮಾಡ್ತಾರೆ, ಎಲ್ಲ ಹೆಣ್ಣುಗಳನ್ನ ಕೆಟ್ಟವರು, ಅನುಮಾನ, ಈ ಭಾವನೆಗಳಿಂದ ನೋಡ್ತಾ ಇರ್ತಾರೆ. ಜೊತೆಗೆ ಅಥವಾ ಇನ್ನೂ ಒಂದು ಕಾರಣ ಆಗಿರ್ಬೋದು, ಈಗ ಯಾರಾದ್ರೂ ಇಂಡಿವಿಜುವಲ್ ಪರ್ಸನ್ ಅವರು ಯಾವ್ದಾದ್ರೂ ಹೆಣ್ಮಗಳ ಜೊತೆಗೆ ಈ ತರ ಕೆಟ್ಟದಾಗಿ ಒಮ್ಮೆ ನಡ್ಕೊಂಡಿದ್ರೆ ಹೆಬಿಚುವಲಿ ಅದಾದ ನಂತರ ಯಾವ ಹೆಣ್ಣನ್ನು ನೋಡಿದಾಗ್ಲೂ ಕೂಡ ಅವ್ರಿಗೆ ಅದೇ ಫೀಲಿಂಗ್ ಬರ್ತಾ ಇರುತ್ತೆ. ಯಾವುದೋ ಒಂದು ವಾಕಿಂಗ್ ಪ್ಲೇಸ್ ಅಲ್ಲಿ, ಕಾಮನ್ ವಾಕಿಂಗ್ ಪ್ಲೇಸ್ ಅಲ್ಲಿ ಯಾವುದೋ ಒಂದು ಹೆಣ್ಣಿನ ಜೊತೆ ಹಿಂಗ್ ಕೆಟ್ಟದಾಗ ನಡ್ಕೊಂಡಿರ್ತಾರೆ. ಇವ್ರೇನ್ ಕೆಟ್ಟದಾಗ ನಡ್ಕೊಂಡ್ರು ಕೂಡ ಅವ್ರು ಸುಮ್ಮನೆ ಇರೋದು, ಆ ತರದ್ ಏನಾದ್ರೂ ಒಂದು ಮ್ಯೂಚುವಲ್ ಆಗಿರುತ್ತೆ. ಅದಾದ ನಂತರ ಯಾವ ಹೆಣ್ಮಗಳನ್ನ ನೋಡಿದ್ರು ಕೂಡ ಅವ್ರಿಗೆ ಅದೇ ತರದ ಭಾವನೆಗಳು ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಆ ತರದ ಭಾವನೆಗಳು ಬೆಳೆಯೋದಕ್ಕೆ ಧ್ರುವಂತ್ ಮಾತಾಡಿರ್ಬೋದು. ಆದ್ರೆ ಇದೇನ್ ಫಸ್ಟ್ ಅಲ್ಲ ಈ ತರ ಮಾತುಗಳು ಬಂದಿರೋದು. ತುಂಬಾ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಬರೀತಾ ಇರ್ತಾರೆ, ನಾನು ಗಮನಿಸ್ತಾ ಇರ್ತೀನಿ. ರೀಸೆಂಟ್ಲಿ ಒಂದು 370 ಬಿರಿಯಾನಿ ಅನ್ನುವಂಥದ್ದು ಇದರಲ್ಲೂ ಕೂಡ ಸಭ್ಯವಾಗಿ ಸೊ ಆ ತರಹದ ಇನ್ಸಿಡೆಂಟ್ಸ್ ಇವತ್ತು ಎಲ್ಲ ಫಿಂಗರ್ ಟಿಪ್ ಅಲ್ಲಿದೆ ರೋಜಾ. ಇವತ್ತಿನ ಜಗತ್ತು ನಡೀತಾ ಇರೋದೇನೆ ಡಿಜಿಟಲ್ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳು ಯಾವ ತರಹದ ಪರಿಣಾಮಗಳನ್ನ ನಮ್ಮ ಮೇಲೆ ಬೀರುತ್ತೆ ಅನ್ನೋದ್ರ ಮೇಲೆ. ಸೊ ಇಲ್ಲಿ ಯಾರೋ ಒಬ್ಬ ರೈಸ್ ಮಾಡ್ತಾನೆ ಒಂದು ಇಶ್ಯೂನ, ಏನೋ ಒಂದು ಬರೀತಾನೆ, ಅದರಿಂದ ಇವರು ಪ್ರಭಾವಿತರಾಗ್ತಾ ಹೋಗ್ತಾರೆ, ಒಪಿನಿಯನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅದ್ರಲ್ಲಿ ಎಷ್ಟ್ರ ಮಟ್ಟಿಗೆ ಅವ್ರು ಮುಳುಗ್ ಹೋಗ್ತಾರೆ ಅಂದ್ರೆ, ನಮ್ಮನೇಲೆ ಇರೋ ನಮ್ಮ ತಾಯಿ ತಂಗಿ ಅಕ್ಕ ಎಷ್ಟು ಸಂಭಾವಿತರಾಗಿ ಬದುಕ್ತಿದ್ದಾರೆ ಇದನ್ನ ಮರ್ತೇ ಹೋಗುವಷ್ಟು ಅವರು ಆ ಕಲ್ಪನಾ ಲೋಕದೊಳಗಡೆ ನುಗ್ಬಿಡ್ತಾರೆ. ಯಾವ್ದನ್ನು ತೋರಿಸ್ತಾರೆ ಡಿಜಿಟಲ್ ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ್ದನ್ನು ತೋರಿಸ್ತಾರೆ, ಸೆಲೆಕ್ಟೆಡ್ ವಿಷಯಗಳನ್ನ ಹಾಕಿರ್ತಾರೆ. ಆ ವಿಷಯನ ಇವ್ರ ಮೈಂಡಲ್ಲಿ ತುಂಬಿಕೊಂಡು ನಾಲ್ಗೆನಲ್ಲಿ ಆ ಭಾಷೆ, ಆ ಚಿಂತನೆಯನ್ನ ಪ್ರಯೋಗ ಮಾಡ್ತಾರೆ. ನೀವೇನು ಪ್ರತಿದಿನ ಹೆಣ್ಮಕ್ಳು ಅನುಭವಿಸ್ತಾ ಇರುವಂತಹ ಕ್ರೈಮ್ಗಳನ್ನ ಹಾಕದಾದ್ರೆ, ನೀವು ಪ್ರತಿದಿನ ಹೆಣ್ಮಕ್ಳು ಅನುಭವಿಸುವಂತ ನೋವುಗಳನ್ನ ಬಿತ್ತರಿಸುದಾದ್ರೆ ಮಾಧ್ಯಮಗಳಲ್ಲಿ, ನಿಮಗೆ 24/7 ನಿಮ್ ಸುವರ್ಣ ನ್ಯೂಸ್ ಅಲ್ಲಿ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತಹ ಅಟ್ರಾಸಿಟೀಸ್, ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತಹ ಕೌಟುಂಬಿಕ ಕಲಹಗಳು ಇವನ್ನ ಪ್ಲೇ ಮಾಡೋದಕ್ಕೆ ಟೈಮೇ ಸಾಲಲ್ಲ. ಒಂದು ದಿನದ 24 ಗಂಟೆಗಳು ಕೂಡ ಸಾಲೋದಿಲ್ಲ, ಅಷ್ಟು ನ್ಯೂಸ್ಗಳಿರುತ್ತೆ. ನಿಜ ನಿಜ. ಆದ್ರೆ ಮುನ್ನೆಲೆಗೆ ಬರೋದು ಯಾವುದು? ಮುನ್ನೆಲೆಗೆ ಅಪರೂಪಕ್ಕೆ ನಡೆಯುತ್ತಲ್ಲ, ಉಲ್ಟಾ ರಿವರ್ಸ್. ಅಂದ್ರೆ ರೆಗ್ಯುಲರ್ ಆಗಿ ಗಂಡು ಮಕ್ಕಳು ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿರ್ತಾರೆ.
ಆ ನ್ಯೂಸ್ಗಳು 24 ಗಂಟೆಯೂ ದಿನದ 24 ಗಂಟೆಯೂ ವಾರದ 7 ದಿನವೂ 365 ವರ್ಷದ 365 ದಿನವೂ ನಡೆಸಬಹುದಾದಷ್ಟು ಕಂಟೆಂಟ್ ಇರುತ್ತೆ. ಆದ್ರೆ ಸೆಲೆಕ್ಟಿವ್ ಕಂಟೆಂಟ್ ಆಗಿ ನಾವು ಏನು ಹೆಣ್ಣುಮಕ್ಳು ಗಂಡು ಮಕ್ಕಳನ್ನ ಸಾಯಿಸಿದ ವಿಷಯಗಳು ತುಂಬಾ ಅಬ್ಬರದ ಸುದ್ದಿ ಆಗುತ್ತೆ. ಯಾಕಂದ್ರೆ ಅದು ಸಾಮಾನ್ಯ ಅಲ್ಲ. ನಮ್ಮ ಸಮಾಜ ಗಂಡು ಹೆಣ್ಣಿಗೆ ಹೊಡೆಯೋದನ್ನ ಸಾಮಾನ್ಯ, ಇಟ್ಸ್ ಅ ಕಾಮನ್ ಅಂತ ಪ್ರಿಸ್ಕ್ರೈಬ್ ಮಾಡಿಬಿಟ್ಟಿದೆ. ಅದೇ ಒಬ್ಬ ಹೆಣ್ಣು ಗಂಡಿಗೆ ಹೊಡೆಯೋದನ್ನ ಅಸಾಮಾನ್ಯ ಅಂತ ಮಾಡಿದೆ. ನಾವು ಯಾವಾಗ್ಲೂ ಅಷ್ಟೇ, ನಾವು ಸಾಮಾನ್ಯವಾದದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವ ಹೆಚ್ಚು? ಇಲ್ಲ. ಅಸಾಮಾನ್ಯವಾದದ್ದು ಯಾವ್ದು ಘಟಿಸಿರುತ್ತೆ, ನಡೆದಿರುತ್ತೆ, ಅದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡ್ತೀವಿ. ಅದು ಇನ್ನೂ ಹೆಚ್ಚೆಚ್ಚಾಗ್ತಾ ಇರೋದು ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಮತ್ತು ಸಾಮಾಜಿಕ ಜಾಲತಾಣಗಳ ಪ್ರಭಾವದ ಕಾರಣದಿಂದಾಗಿ. ಹಾಗಾಗಿ ಇದೇನು ಹೆಚ್ಚೆಚ್ಚು ಪ್ರಚಾರಕ್ಕೆ ಬರ್ತಾ ಇದೆ ಅದು ಗಂಡು ಮಕ್ಕಳ ಮನಸ್ಥಿತಿಗೆ ಇನ್ನೊಂದಷ್ಟು ಕೂಡ, ನೋಡು ಹುಡುಗಿನ ಹೊಡೆದ್ಬಿಟ್ಲಾ, ಹುಡುಗಿ ಹೊಡೆದ್ಬಿಟ್ಲಾ, ಹುಡುಗಿ ಸಾಯಿಸ್ಬಿಟ್ಲಾ, ಹಂಗಿದ್ರೆ ನನ್ನನ್ನು ಲವ್ ಮಾಡ್ತಾ ಇರೋಳು ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತಿದ್ದಾಳೆ, ಅವಳೇನ್ ಮಾಡೋದು, ನಾನೇ ಅವಳನ್ನ ಸಾಯಿಸ್ಬಿಡ್ತೀನಿ, ನಾನೇ ಅವಳನ್ನ ಕೊಲೆ ಮಾಡ್ಬಿಡ್ತೀನಿ, ನಾನೇ ಅವಳನ್ನ ಮುಗಿಸ್ಬಿಡ್ತೀನಿ. ಈ ತರಹದ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡುವಂಥ, ದೌರ್ಜನ್ಯ ಎಸಗುವಂಥ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಕರೆಕ್ಟ್, 100%. ಒಂದು ನಾನು ಏನನ್ನು ಹೇಳಕ್ ಇಷ್ಟಪಡ್ತೀನಿ ಕುಟುಂಬಗಳಿಗೆ ಅಥವಾ ತಾಯಂದ್ರಿಗೆ, ತಂದೆಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ನಾವು ಮನೆಗಳಲ್ಲಿ ಇವತ್ತಿಗೂ ಕೂಡ ಹೆಣ್ಣು ಮಕ್ಳಿಗೆ ನೀನು ಹೇಗೆ ನಡ್ಕೊಳ್ಬೇಕು ಅನ್ನೋ ಪಾಠ ಮಾಡಕ್ ಹೊರಟಿದೀವಿ, ಧ್ರುವಂತ್ ಮಾಡಿದ ಹಾಗೆ. ಆದರೆ ಗಂಡು ಮಕ್ಕಳಿಗೆ ನೀನು ಹೆಣ್ಣನ್ನು ಹೇಗೆ ನೋಡಬೇಕು, ಹೆಣ್ಣನ್ನು ಹೇಗೆ ಗೌರವಿಸ್ಬೇಕು ಅನ್ನೋದನ್ನ ಹೇಳ್ಕೊಡೋ ಗೋಜಿಗೆ ಹೋಗ್ತಾನೆ ಇಲ್ಲ. ಇವತ್ತು ಹೆಣ್ಣು ಮಕ್ಕಳಿಗಿಂತ ಹೆಚ್ಚು ಪಾಠ ಹೇಳ್ಕೊಡ್ಬೇಕಾಗಿರೋದು ಗಂಡು ಮಕ್ಕಳಿಗೆ. ನೀನು ಹೆಣ್ಣನ್ನು ಹೇಗೆ ಗೌರವಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾಗಿರೋದು ಗಂಡು ಮಕ್ಕಳಿಗೆ. ಆ ಕೆಲಸನ ಕುಟುಂಬಗಳು ಅವರ ಅಪ್ಬ್ರಿಂಗಿಂಗ್ನಲ್ಲಿ ಮಾಡಿದ್ರೆ ಇಂಥ ಮಾತುಗಳು ಗಂಡು ಮಕ್ಕಳ ಬಾಯಿಯಿಂದ ಬರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಜ್ಮಾ, ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರೆ, ಹಾಗೆ ಹುಡುಗರ ಮನಸ್ಥಿತಿ ಈ ರೀತಿಯಾಗಿ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಅತ್ಯದ್ಭುತವಾದಂತಹ ಮಾಹಿತಿಯನ್ನು ಕೊಟ್ರಿ. ಆ್ಯಂಡ್ ನೋಡಿದ್ರಲ್ವಾ ವೀಕ್ಷಕರೇ, ಧ್ರುವಂತ್ ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು ಅನ್ನುವಂಥದ್ದು ನಿಜಕ್ಕೂ ಗೊತ್ತಿಲ್ಲ. ಆ ಫಿಲ್ಟರ್ ಇಲ್ಲದೆ ನಾನು ಮಾತನಾಡ್ತೀನಿ ಯಾವಾಗಲೂ ಅನ್ನುವಂಥದ್ದು ಅದೇ ಮುಳುವಾಯಿತು. ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನುವಂಥದ್ದು ಇದಕ್ಕೆ ಹೇಳ್ತಾರೆ ಅಂತ ಅನ್ಸುತ್ತೆ. ನೋಡೋಣ, ಸ್ಪಷ್ಟನೆ ಕೊಡ್ತಾರಾ, ಕ್ಲಾರಿಟಿ ಕೊಡ್ತಾರಾ, ಅಥವಾ ನಾನು ಹೇಳಿದ್ದೇ ಸರಿ ಅಂತ ಹೇಳ್ಬಿಟ್ಟು ಸಮರ್ಥನೆ ಮಾಡ್ಕೊಳ್ತಾರಾ ಅಂತ ಹೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವಿಶೇಷ ಎಪಿಸೋಡ್. ಇದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡ್ತಾ ಇರಿ ಸುವರ್ಣ ಡಿಜಿಟಲ್ ಚಾನೆಲ್, ನೇರ ದಿಟ್ಟ ನಿರಂತರ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.